ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮನಗದ್ದಿ ಮಾತನಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂದರೆ, ಇವತ್ತು ನಮ್ಮ ಮೊರಾರ್ಜಿ ದೇಸಾಯಿ ಹಾಸ್ಟೆಲಿಗೆ ಪೈಪ್ಲೈನ್ ಮುಖಾಂತರ ಒಂದು ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಮ್ಮ ಅಣ್ಣಂದರು ಸಾಕಷ್ಟು ಕಷ್ಟಪಟ್ಟು ಇಷ್ಟವರೆಗೆ ಪೈಪ್ಲೈನ್ ಮಾಡಿದ್ರು. ಈಗ ಊಟಕ್ಕೆ ಕುಂತಿದ್ದಾರೆ. ನೋಡೋಣ ಅವ್ರು ಮಾತಾಡ್ಸೋಣ, ಅವ್ರು ಏನು ಮಾತಾಡ್ತಾರೆ ಅಂತೇಳಿ. ಯಮನೂರು ಉಡುಮಕಲ್ ಅಂತೇಳಿ ಅಣ್ಣ. ಯಮನೂರು ಉಡುಮಕಲ್ ಅವರು ಇಲ್ಲಿ ಏನು ಕೆಲಸ ಮಾಡಕ್ ಬಂದಿದ್ದೀರಿ? ಪೈಪ್ಲೈನ್ ಕೆಲಸ ಮಾಡಕ್ ಬಂದಿವಿ ಅಣ್ಣ. ಮೊರಾರ್ಜಿ ಹಾಸ್ಟೆಲಿಗೆ. ಮೊರಾರ್ಜಿ ಹಾಸ್ಟೆಲ್ಗೆ ಪೈಪ್ಲೈನ್ ಕೆಲಸ ಮಾಡ್ತಾ ಇದ್ದೀರಿ. ಎಷ್ಟು ಕಿಲೋಮೀಟರ್ ಆಗ್ಬೋದು ಅನ್ಸೋದು? ಒಂದು 2 ಕಿಲೋಮೀಟರ್ ಆಗ್ಬೋದು ನೋಡೋಣ. 2 ಕಿಲೋಮೀಟರ್ ಅನ್ಸೋದು 2 ಕಿಲೋಮೀಟರ್ ಆಗ್ಬೋದಾ? ಯಮನೂರವ್ರೆ, ಇಲ್ಲಿ ಅಕ್ಕಪಕ್ಕ ರೈತರು ನಿಮ್ಗೇನು ಯಾರು ತೊಂದರೆ ಕೊಡ್ಲಿಲ್ಲ ಪೈಪ್ಲೈನ್ ಮಾಡೋದಕ್ಕೆ? ರೈತರೇನು ತೊಂದರೆ ಕೊಟ್ಟಿಲ್ಲ ಅಣ್ಣ. ಆಮೇಲೆ 2.5 ಫೂಟ್ ಒಳಗೆ ಹಾಕಿದೀವಲ್ಲ, ಹಂಗಾಗಿ ರೈತರಿಗೆ ಏನು ತೊಂದರೆ ಇಲ್ಲ. ಹಂಗಾಗಿ ಸಾರ್ವಜನಿಕ ಮಕ್ಕಳು ಜಾಸ್ತಿ ಅದರಲ್ಲಿ ಹಾಸ್ಟೆಲಲ್ಲಿ ಇದಾವಲ್ಲ. ಹೌದು, ಹಂಗಾಗಿ ಹುಡುಗರಿಗಾಗಿ ಕುಡಿ ನೀರಿಂದ ಹಂಗಾಗಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸಾರ್ವಜನಿಕರ ಮಕ್ಕಳು ಹಾಸ್ಟೆಲಲ್ಲಿ ಓದೋದ್ರಿಂದ ಕುಡಿಯೋ ನೀರಿನ ವ್ಯವಸ್ಥೆ ನೀವು ಮಾಡ್ತಾ ಇದ್ದೀರಿ. ಹಂಗಾಗಿ ಯಾರಿಗೂ ಏನು ತೊಂದರೆ ಇಲ್ಲ. ಯಾರಿಗೆ ತೊಂದರೆ ತುಂಬಾ ಚೆನ್ನಾಗಿ ಮಾತಾಡಿದರೆ ಯಮನೂರವ್ರೆ, ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು.